ಎಲ್ಲರಿಗೂ ಇಕ್ರಾ ನ್ಯೂಸ್ 24x7ಗೆ ಸ್ವಾಗತ. ಅಖಿಲ ಕರ್ನಾಟಕ ಪಿಂಜಾರ್ ನದಾಫ್ ಮನ್ಸೂರಿ ಸಂಘದ ಮಹಲಿಂಗ್ಪುರ್ ನಗರ ಘಟಕದ ವತಿಯಿಂದ ಮತ್ತು ಸಮಾಜದ ವತಿಯಿಂದ ದಿನಾಂಕ 26/12/2025 ಅಥಣಿ ಶಾಸಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಅವರಿಗೆ ಸನ್ಮಾನ ಮಾಡಲಾಯಿತು. ಪಿಂಜಾರ್ ನದಾಫ್ ಸಮಾಜಕ್ಕೆ ಪ್ರತ್ಯೇಕ ನಿಗಮದ ಅವಶ್ಯಕತೆ ಇದೆ. ಮುಸ್ಲಿಂ ಸಮಾಜದಲ್ಲಿ ಬೇರೆ ಬೇರೆ ಪಂಗಡಗಳು ಇವೆ. ಅದರಲ್ಲಿ ನದಾಫ್ ಪಿಂಜಾರ್ ಸಮುದಾಯವು ಅಲಿಮಾರಿ ಸಮುದಾಯವಾಗಿದ್ದರಿಂದ ಅವರನ್ನು ಪ್ರವರ್ಗ 1ಕ್ಕೆ ಹಾಕಲಾಗಿದೆ. ಆದರೆ ಯಾವುದೇ ನಿಗಮ ಮಂಡಳಿ ಅವರಿಗೆ ಇಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವ ಅನುದಾನಗಳಿಗೆ ಅವರು ವಂಚಿತರಾಗುತ್ತಿದ್ದಾರೆ. ನಿರ್ದಿಷ್ಟವಾದ ನಿಗಮ ಮಂಡಳಿ ಇಲ್ಲದಿರುವ ಕಾರಣ ಅವರಿಗೆ ಯಾವುದೇ ಅನುದಾನ ತಲುಪುತ್ತಿಲ್ಲ. ಯಾವುದೇ ಪಕ್ಷದ ರಾಜಕಾರಣಿಗಳು ಇವರ ಸಮಾಜದ ಕೂಗು ಕೇಳಿಸಿಕೊಂಡಿಲ್ಲ ಮತ್ತು ಸ್ಪಂದನೆ ಕೂಡ ಇಲ್ಲ. ಸಮಾಜಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಮಾಡಬೇಕೆಂದು ಸುಮಾರು ವರ್ಷದ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಅವರು ಕೂಡ ಈ ಬಡ ಸಮಾಜದ ಮೇಲೆ ಕರುಣೆ ತೋರಿಲ್ಲ ಮತ್ತು ಕರ್ನಾಟಕದ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ತಾಲೂಕುಗಳಲ್ಲಿ ಪಿಂಜಾರ್ ನದಾಫ್ ಸಮಾಜದ ಬಗ್ಗೆ ಧ್ವನಿ ಎತ್ತಲು ಒಬ್ಬ ಶಾಸಕರು ಕೂಡ ಇಲ್ಲ. ಆರ್ಥಿಕವಾಗಿ, ಶಿಕ್ಷಣಕ್ಕಾಗಿ, ರಾಜಕೀಯವಾಗಿ ಹಿಂದೆ ಉಳಿದಿರುವಂತಹ ಪಿಂಜಾರ್ ಮತ್ತು ನದಾಫ್ ಸಮಾಜವಾಗಿದೆ. ಹೀಗಿರುವಾಗ ಚಳಿಗಾಲದ ಅಧಿವೇಶನದಲ್ಲಿ ಪ್ರತ್ಯೇಕ ನಿಗಮ ಮಂಡಳಿ ಘೋಷಣೆ ಮಾಡಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಅಧಿವೇಶನದ ಗಮನ ಸೆಳೆದಿದ್ದು ಐತಿಹಾಸಿಕವಾಗಿದೆ. ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಅಥಣಿ ವಿಧಾನಸಭಾ ಕ್ಷೇತ್ರ ಶಾಸಕರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದ ಇವರಿಗೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದರು. ಎಲ್ಲರಿಗೂ ಇಕ್ರಾ ನ್ಯೂಸ್ 24x7ಗೆ ಸ್ವಾಗತ. ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಅವರ ಹತ್ರ ಬಂದಿದ್ದೇವೆ. ಯಾಕಪ್ಪ ಅಂದ್ರ ನದಾಫ್ ಮತ್ತು ಪಿಂಜಾರ್ ಸಮಾಜದ ಬದಲು ಅವರು ಮೊನ್ನೆ ಸದನದಲ್ಲಿ ಅವರೊಬ್ಬರ ಮಾತಾಡ್ಯಾರು. ಅದಕ್ಕೆ ಅದರ ಬದಲು ಇನ್ನೂ ಸ್ವಲ್ಪ ಅವರು ಚರ್ಚೆ ಮಾಡ್ತಾರೋ ಏನು ಎಂಬುದನ್ನು ಅವರ ಹತ್ರನೇ ಕೇಳ್ಕೊಂಡು ಬನ್ನಿ. ಚಳಿಗಾಲದ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಮುಸ್ಲಿಂ ಸಮಾಜದ ಬೆಳಗಾವದಲ್ಲಿ ನಡೀತಕ್ಕಂಥ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಸರ್ಕಾರದ ಸವಲತ್ತುಗಳಿಂದ ವಂಚಿತ ಆಗ್ತಾ ಇದ್ದೀವಿ. ಒಂದು ಪ್ರತ್ಯೇಕ ನಿಗಮ ಆಗಬೇಕು. ಆ ನಿಗಮದಿಂದ ಬಡತನದಲ್ಲಿ ಬೆಂದಿರ್ತಕ್ಕಂಥ ನದಾಫ್ ಸಮಾಜಕ್ಕೆ ಒಂದು ಸರ್ಕಾರದ ವಿಶೇಷ ಅನುದಾನ ಸಿಗಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ಅಲ್ಲಿ ಪ್ರತಿಭಟನೆಗೆ ಇಳಿದಂಥ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಇರ್ಬೋದು, ಜಿಲ್ಲಾಧ್ಯಕ್ಷರು ಇರ್ಬೋದು, ತಾಲೂಕಾಧ್ಯಕ್ಷರು, ನದಾಫ್ ಸಮಾಜದ ಎಲ್ಲ ಆ ಸಮಾಜದ ಘಟಕದ ಅಧ್ಯಕ್ಷರುಗಳು ಬಂದು ನನಗೆ ಒಂದು ಮನವಿಯನ್ನು ಮಾಡಿದರು. ನಾನು ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನು ವಿಧಾನಸಭೆಯಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿದೆ. ಅದರಿಂದ ಆ ಸಮಾಜಕ್ಕೆ ಬಹಳ ದೊಡ್ಡ ಒಂದು ಖುಷಿಯಾಗಿ ನನ್ನನ್ನು ಪ್ರತಿಯೊಂದು ತಾಲೂಕಿನ ಅನೇಕ ಪಿಂಜಾರ್ ಮತ್ತು ನದಾಫ್ ಅಂತಕ್ಕಂಥ ಸಮಾಜದವರು ಬಂದು ಅಭಿನಂದನೆಗಳನ್ನು ಹೇಳ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ. ಬಹುಶಃ ಸ್ವಾತಂತ್ರ್ಯದ ನಂತರ ಅವರಿಗೆ ಆ ಸಮಾಜದ ಬಗ್ಗೆ ಆ ಸಮಾಜದವರು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಸರ್ಕಾರದ ಮುಂದೆ ಒಂದು ಬೇಡಿಕೆಯನ್ನು ಮಂಡನೆಯನ್ನು ಮಾಡಿದ್ದಾರೆ. ಅದನ್ನು ಮಂಡನೆಯೂ ನಾನು ಕೂಡ ಮಾಡಿದ್ದೀನಿ ಮತ್ತು ಒತ್ತಾಯನೂ ಮಾಡಿದ್ದೀನಿ. ಮುಂದಿನ ದಿನಮಾನದಲ್ಲಿಯೂ ಕೂಡ ಆ ಪಿಂಜಾರ ಮತ್ತು ನದಾಫ್ ಅಂತಕ್ಕಂಥ ಏನು ಸರ್ಕಾರದ ಸವಲತ್ತುಗಳಿಂದ ಮತ್ತು ನೌಕರಿ ಇರ್ಬೋದು, ಸಾಮಾಜಿಕ ಬೆಳವಣಿಗೆ ಇರ್ಬೋದು, ರಾಜಕೀಯವಾಗಿ ಅವರಿಗೆ ಯಾವುದೇ ಥರದ ಸವಲತ್ತುಗಳು ಸಿಕ್ಕಿಲ್ಲ. ಅದರ ಮುಂದೂ ಕೂಡ ಅದರ ಬಗ್ಗೆ ನಾನು ಆ ಸಮಾಜದ ಪರವಾಗಿ ನಾನು ಗಟ್ಟಿ ಧ್ವನಿಯಲ್ಲಿ ಅವರ ಪರವಾಗಿ ನಾನು ಹೋರಾಟವನ್ನು ಮಾಡ್ತೀನಿ. ಅವರಿಗೆ ಒಳ ಮೀಸಲಾತಿ ಮತ್ತು ಅವರಿಗೆ ನಿಗಮಗಳನ್ನು ಮಾಡುವವರಿಗೆ ಖಂಡಿತವಾಗಿಯೂ ನಾನು ಹೋರಾಟವನ್ನು ಮುಂದುವರಿಸ್ತೀನಿ. ಆ ಸಮಾಜಕ್ಕೆ ನ್ಯಾಯ ಕೊಡಿಸುವವರಿಗೂ ಕೂಡ ನಾನು ಮುಂದುವರಿಸ್ತೀನಿ. ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್, ಇಕ್ರಾ ನ್ಯೂಸ್, ಅಥಣಿ.